ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ. ಶರಣ ಬಂಧುಗಳೇ, ಅನುಭಾವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗೆ ಇದ್ದಾರೆ ಇಂದಿನ ಅತಿಥಿಗಳಾದಂತಹ ಶ್ರೀಯುತ ವಿಶ್ವನಾಥ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅನುಭಾವಗೋಷ್ಠಿ ಅಂದರೆ ಇಲ್ಲಿ ನಮ್ಮ ಏನು ಪ್ರೇಕ್ಷಕರಿದ್ದಾರೆ, ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಅವರೆಲ್ಲರಿಗೂ ನಾವೆಲ್ಲ ಇದನ್ನು ಒಂದು ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುವಂತಹ, ಆ ಕೂಡಲ ಸಂಗಮನ ಒಂದು ದರ್ಶನ ಮಾಡಿಸುವಂತಹ, ಅಥವಾ ವಚನ ಕ್ಷೇತ್ರಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ದೊಡ್ಡದಾದಂತಹ ಅನುಭವವನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಶರಣ ಬಂಧುಗಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರಿಗೆ ನಾವು ಬಸವಣ್ಣನವರ ದರ್ಶನ ಮಾಡಿಸಬೇಕು. ಅವರು ದೈಹಿಕವಾಗಿ ಬಸವಣ್ಣನವರು ಇಲ್ಲದೆ ಹೋದರೂ ವಚನಗಳ ಮೂಲಕ ತಮ್ಮ ಸಂದೇಶವನ್ನು ಅಂದಿನಿಂದ ಇಂದಿನವರೆಗೂ ಸಾರ್ತಾ ಇರುವಂತಹ ಬಸವಣ್ಣನವರು ಒಂದು ಕಟ್ಟಿದಂತಹ ಒಂದು ಅನುಭವ, ಮಟ್ಟಕ್ಕೆ ಬಂದು ಹೋದಂತಹ ಅನುಭವ ನಮ್ಮ ಶರಣ ಬಂಧುಗಳಿಗೆ ಆಗಬೇಕು. ಆ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. ಸರ್, ಈಗ ತಾವು ವಿಶೇಷವಾಗಿ ಸಾಹಿತ್ಯವನ್ನು ಓದ್ಕೊಂಡಿದ್ದೀರಿ, ಇತಿಹಾಸವನ್ನು ಬಹಳ ಚೆನ್ನಾಗಿ ಓದ್ಕೊಂಡಿದ್ದೀರಿ. ಹಾಗೆ ಈ ದಿನ ವಿಶಿಷ್ಟವಾದಂತಹ ಒಂದು ವಚನವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಹಾಗೆ ನೋಡಿದ್ರೆ ಬಸವಣ್ಣನವರು 1500ಕ್ಕೂ ಹೆಚ್ಚು ವಚನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಮ್ಮ ಇತಿಹಾಸ ಸಾಕ್ಷ್ಯಗಳು, ಪುರಾವೆಗಳು ಹೇಳ್ತಾ ಇದೆ. ಆದರೆ ಈ ಒಂದೇ ಒಂದು ವಚನವನ್ನು ನೀವು ಆಯ್ಕೆ ಮಾಡಿಕೊಂಡು ಈ ವಚನವನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ಬಸವಣ್ಣನವರ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಸರ್, ಯಾವ್ದು ಸರ್ ಆ ಒಂದು ವಚನ, ಅವರ ಎಲ್ಲ ವಿಚಾರವನ್ನು ತಿಳಿಸುವಂತಹ ಒಂದು ವಚನವನ್ನು ಕೇಳೋಕ್ಕೆ ನಾವು ಬಹಳ ಕಾತರದಿಂದ ಇದ್ದೀವಿ. ದಯಮಾಡಿ ಕಾರ್ಯಕ್ರಮವನ್ನು ಆರಂಭ ಮಾಡಿ ಸರ್. ಜಗತ್ತು ಕಂಡ ಸರ್ವಶ್ರೇಷ್ಠ ಸಮಾಜ ಸುಧಾರಕ, ಶ್ರೇಷ್ಠ ಕವಿ, ಒಳ್ಳೆ ತತ್ವಜ್ಞಾನಿ, ಒಳ್ಳೆ ಮನೋವಿಜ್ಞಾನಿ, ಎಲ್ಲಕ್ಕೂ ಮೀರಿ ಒಬ್ಬ ಸರ್ವಶ್ರೇಷ್ಠ ಪ್ರಾಮಾಣಿಕ ಸಮಾಜಶಾಸ್ತ್ರಜ್ಞ. ಸಮಾಜದ ನಾಡಿ ಮಿಡಿತವನ್ನು ಬಸವಣ್ಣವರಷ್ಟು ಮಾರ್ಮಿಕವಾಗಿ, ತುಂಬ ಆಳವಾಗಿ ಆಲೋಚನೆ ಮಾಡಿರ್ತಕ್ಕಂಥ ಇನ್ನೊಬ್ಬ ಚಿಂತಕರನ್ನು ನಾವು ಈ ಜಗತ್ತಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಿಂದಲೇ ಬಸವಣ್ಣವರನ್ನು ವಿಶ್ವಗುರು ಅಂತ ಕರೆದಿರೋದು. ಬಸವಣ್ಣವರನ್ನು ಬಿಟ್ಟರೆ ಭಾಗಶಃ ಯಾರನ್ನೂ ಸಹ ನಾವು ವಿಶ್ವಗುರು ಅಂತ ಕರೆದಿರೋದು ಇಲ್ಲ, ಕಡಿಮೆ. ಯಾಕೆ ಅಂದರೆ ಬಸವಣ್ಣನವರ ಆಲೋಚನೆಗಳು ಹಾಗೆ ವಿಶ್ವ ಮಟ್ಟವನ್ನು ಮೀರಿ ಒಂದು ರೀತಿ ಕಾಸ್ಮಿಕ್ ಸೆನ್ಸ್ ಅಂತೀವಿ. ಸೊ ಆ ಲೆವೆಲ್ಗೆ ಬೆಳೆದಿರ್ತಕ್ಕಂಥದ್ದು. ನೋಡಿ, ಬಸವಣ್ಣವರ ಒಂದು ವಚನವನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸೋದಾದರೆ ಭಾಗಶಃ ಈ ಒಂದು ವಚನದ ಬಗ್ಗೆನೇ ಒಂದು 4-5 ಗಂಟೆ ಮಾತನಾಡಬೇಕು. ಏಕೆಂದರೆ ಆ ವಚನದ ಆಳ ಅಗಲಗಳು ನಮ್ಮ ಇಡೀ ಸಮಾಜದ ಸರ್ವಾಂಗೀಣ ಬದುಕಿನ ವಿವಿಧ ಮುಖಗಳನ್ನು ಅನಾವರಣ ಮಾಡ್ಕೊಳ್ಳುತ್ತೆ. ಆ ವಚನ ಯಾವುದು ಅಂದರೆ, ನೋಡಿ, ಆ ವಚನ ಹೀಗಿದೆ: ಏನ ಬಂದಿರಿ ಹದುಳಿದ್ದಿರೆ ಎಂದಡೆ ನಿಮ್ಮ ಮೈ ಸೇರಿ ಹಾರಿ ಹೋಗುವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಸೇರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವ. ನೋಡಿ, ಈ ವಚನವನ್ನು ನಾವು 5 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. 5 ಅರ್ಥ ಛಾಯೆಗಳು. ಮೊದಲನೇದು ಸರಳವಾದಂತಹ ಅರ್ಥ, ಎರಡನೇದು ವಾಚ್ಯಾರ್ಥ, ಮೂರನೇದು ವ್ಯಂಗ್ಯಾರ್ಥ, ನಾಲ್ಕನೇದು ಗಹನವಾದ ಅರ್ಥ, 5ನೇದು ವಿಶೇಷ ಅರ್ಥ. ಭಾಗಶಃ ಈ 5 ಅರ್ಥ ಪರಿಧಿಗಳು ಒಂದನ್ನು ಮೀರಿಸಿ ಒಂದು ಇಡೀ ಸಮಾಜವನ್ನು ಚರ್ಚೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆಮೇಲೆ ಇಲ್ಲಿ ಬಸವಣ್ಣವರು ಹೇಳ್ತಕ್ಕಂತಹ ಒಂದು ಮಾತು, ಅದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ, ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಬ್ಬ ವ್ಯಕ್ತಿಯ ನೈಜ ದೈನಂದಿನ ವರ್ತನೆಗಳಿಗೂ ಅನ್ವಯ ಆಗ್ತದೆ. ನೋಡಿ, ಈಗ ವಚನ ಅಂತ ಅಂದರೆ ನಾವು ನೇರವಾಗಿ ಇದು ಗದ್ಯವೂ ಅಲ್ಲದ, ಪದ್ಯವೂ ಅಲ್ಲದ ಮಾತು. ಹಾಗೆಯೇ ವಚನ ಅಂದರೆ ಭಾಷೆ, ಪ್ರಮಾಣ, ಆಣೆ, ಸತ್ಯ, ಪೆಡೆನುಡಿ, ಸುಳ್ಳುನುಡಿ. ನೋಡಿ, ಎಷ್ಟು ವೈವಿಧ್ಯಮಯವಾಗಿ ನಾವು ವಚನವನ್ನು ಗಮನಿಸ್ತೀವಿ. ಹಾಗೆಯೇ ಈ ವಚನದಲ್ಲಿ ಬಸವಣ್ಣನವರು ಯಾವೆಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸಮಾಜದಲ್ಲಿ ಎಲ್ಲ ರೀತಿಯ ಸಂಬಂಧಗಳು ಇದ್ದಾವೆ. ಭಾರತೀಯ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಜೀವಂತವಾಗಿ ಈ ಜಗತ್ತಿಗೆ ಸಹಬಾಳ್ವೆಯನ್ನು ಕೊಟ್ಟಿದೆ ಅಂದರೆ
ಸರ್ವೋದಯವನ್ನು ಕೊಟ್ಟಿದೆ ಅಂದರೆ, ಸರ್ವರಲ್ಲೂ ಪ್ರೀತಿಯಿಂದ ಬದುಕಬೇಕು ಅಂತಕ್ಕಂಥ ಆಶೋತ್ತರಗಳನ್ನು ಕಟ್ಟಿಕೊಟ್ಟಿದೆ ಅಂದರೆ ಅದು ಮನುಷ್ಯ ಸಂಬಂಧಗಳು. ಆ ಮನುಷ್ಯ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರಬೇಕು ಅನ್ನೋದೇ ಭಾರತೀಯ ಪರಂಪರೆ. ಬಸವಣ್ಣವರು ಆ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಬಾಂಧವ್ಯಗಳೇನಿದ್ದಾವೆ ಆ ಬಾಂಧವ್ಯಗಳ ಗಟ್ಟಿತನ ಹೇಗಿರಬೇಕು ಅಂತ ಹೇಳ್ತಲೇ ಹೇಗಿರಬಾರ್ದು ಅಂತಕ್ಕಂಥ ಎಚ್ಚರಿಕೆ ಸಹ ಇದು ಈ ವಚನದ ಹೆಗ್ಗಳಿಕೆ. ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ನಾವು ಸಮಾಜ ಜೀವಿ, ನಾವು ಕಾಡಿನ ಮಧ್ಯೆ ಬದುಕುವಂಥ ಪ್ರಾಣಿಗಳಲ್ಲ. ಕಾಡಿನ ಮಧ್ಯೆ ಪ್ರಾಣಿಗಳು ಬದುಕುತ್ತೆ, ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಅವು ವಂಶಾಭಿವೃದ್ಧಿ ಮಾಡುತ್ತೆ, ಮತ್ತು ಅದೇ ರೀತಿ ಯಾವುದೋ ಯಾರಿಗೂ ಗೊತ್ತಾಗದಾಗೆ ಒಂದು ಪ್ರಾಣಿ ಯಾವುದೋ ಕಾಡಿನಲ್ಲಿ ಸತ್ತೋಯ್ತು, ಅದ್ರ ಬಗ್ಗೆ ಯಾರಿಗೆ ಗೊತ್ತಿದೆ. ಆದರೆ ನಾವು ಮನುಷ್ಯರು ಹಾಗಲ್ಲ. ಒಬ್ಬೊಂಟಿಯಾಗಿ ಅವನು ಬದುಕೋಕ್ಕೂ ಸಾಧ್ಯ ಇಲ್ಲ. ಒಂದು ಸಮಾಜದ ಒಳಗೆ ಬದುಕಬೇಕು, ಯಾರ ಜೊತೆ ಬದುಕಬೇಕು, ಇನ್ನೊಬ್ಬ ವ್ಯಕ್ತಿಯ ಜೊತೆ ಬದುಕಬೇಕು. ನಾವು ಫೀಲಿಂಗ್ಸ್ಗಳ ಮಧ್ಯೆ ಬದುಕ್ತೀವಿ. ಫೀಲಿಂಗ್ಸ್ಗಳು ಇಲ್ಲದೆ ಹೋದರೆ ನಮ್ಮ ಮನಸ್ಸು, ನಮ್ಮ ಆತ್ಮ ನಿಮ್ಮ ಜೊತೆ ಮಾತಾಡದೆ ಹೋದರೆ, ಇನ್ನೊಬ್ಬರ ಜೊತೆ ಸಂಪರ್ಕ ಮಾಡದೆ ಹೋದರೆ, ಸಂವಹನ ಇಲ್ಲದೆ ಹೋದರೆ ನಾವೆಲ್ಲ ಪ್ರಾಣಿಗಳಾಗ್ಬಿಡ್ತೀವಿ. ಈಗ ಯಾವುದೋ ಒಂದು ಪ್ರಾಣಿ ಹಸುವಾದಾಗ ಇನ್ನೊಂದು ಪ್ರಾಣಿಯನ್ನು ಕೊಂದು ತಿಂದೇ ಬಿಡುತ್ತೆ. ಅದು ಅರಣ್ಯದ ನೀತಿ. ನಾವು ಇಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ಒಂದು ನೀತಿಯನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಬಸವಣ್ಣನವರ ಈ ಒಂದು ವಿಶೇಷವಾದಂಥ ಒಂದು ವಚನ ನಮ್ಗೆ ಏನು ಹೇಳ್ತಿದೆ ಅನ್ನೋದು ನೀವು ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ. ನಾವು ಈ ಒಬ್ಬ ವ್ಯಕ್ತಿನ ನೋಡಿದಾಗ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ? ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ? ನಾವೊಂದು ಅಹಂಕಾರ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ನಾನು ತುಂಬ ದೊಡ್ಡವನು, ನಾನು ಹೋಗಿ ಅವ್ರನ್ನೇನು ಮಾತಾಡ್ಸೋದು, ಅವರೇ ಬಂದು ನನ್ನನ್ನು ಮಾತಾಡಿಸ್ಲಿ. ಆಮೇಲೆ ಎದುರುಗಡೆ ಸಿಕ್ಕಾಗೂ ಏನೋ ಒಂದು ನಗಲೇಬೇಕು, ಮಾತಾಡಲೇಬೇಕು ಅನ್ನುವಂಥ ಒಂದು ನಟನೆ ಮಾಡುವಂಥದ್ದು. ಹೌದಾ, ಬನ್ನಿ ಕೂತ್ಕೊಳ್ಳಿ. 10 ನಿಮಿಷ ಆದಮೇಲೆ ಏನೋ ಒಂದು ಮಾತಾಡ್ತಾರೆ. ಕೂತ್ಕೊಳ್ಳಿ, ಊಟ ಮಾಡಿ, ಈ ಥರ ಹೇಳೋದ್ರಿಂದ ನೀನು ಏನು ಕಳ್ಕೊತೀಯ ಅನ್ನುವಂಥ ಸಿಂಪಲ್ ಲಾಜಿಕ್ನ ಬಸವಣ್ಣನವರು ಯಾವುದೋ ಕಾಲದಲ್ಲಿ ಹೇಳಿಬಿಟ್ಟಿದ್ದಾರೆ. ನೀನು ಹಾಗೆ ಮಾಡದೆ ಹೋದರೆ ಈ ಸಮಾಜದಲ್ಲಿ ಇರೋಕ್ಕೆ ನೀನು ಲಾಯಕ್ಕೇ ಅಲ್ಲ. ನೀನು ಪ್ರಾಣಿ ಅಲ್ಲ. ಒಂದು ಬಹುಶಃ ಪ್ರಾಣಿನೂ ಸಹ ಕಾಗೆನೂ ಕೂಗಿ ಎಲ್ಲರಿಗೂ ಕೊಡುತ್ತೆ. ಇಂಥದ್ದಂತೂ ಇದೆ. ಈ ಒಂದು ನೀವು ಆವಾಗಲೇ ಹೇಳ್ತಾ ಇದ್ರಿ, ಒಂದು ಸೈಕಾಲಜಿ ಇದೆ, ಒಂದು ಲಾಜಿಕ್ ಇದೆ. ಇದನ್ನು ಮತ್ತಷ್ಟು ಯಾವ ರೀತಿ ನೀವು ವಿವರಿಸ್ತೀರಾ ಸರ್? ಸುಮಾರು 850 ವರ್ಷಗಳ ಹಿಂದೆ ಬಸವಣ್ಣವರು ಏನು ಮಾತನಾಡಿದ್ದಾರೆ, ಅಥವಾ ಸರಳವಾಗಿ ಯಾವ ರೀತಿಯ ಈ ನೆಗೆಟಿವ್ ಆ್ಯಟಿಟ್ಯೂಡ್ಗಳನ್ನು ರೂಢಿಸ್ಕೊಳ್ಬಾರ್ದು, ಸಾಧ್ಯವಾದರೆ ಒಂದು ಚೂರು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಜನಗಳ ಮಧ್ಯೆ ಜನವಾಗಿ ಬದುಕಬೇಕು. ಹೌದು. ಮಾನವೀಯ ಮೌಲ್ಯ ಇಲ್ಲ ಅಂದರೆ ನಮ್ಮ ಬದುಕಿಗೆ, ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಅದನ್ನು ಬಸವಣ್ಣವರು ಮಾತನಾಡ್ತಾರೆ. ಬಸವಣ್ಣವರ ಆಲೋಚನೆ ಇದೆಯಲ್ಲ, ನಿಜವಾದ ವ್ಯಕ್ತಿತ್ವ ವಿಕಾಸ ಹೇಗಾಗಬೇಕು, ಅದಕ್ಕೆ ಅಡೆತಡೆಗಳೇನು, ಯಾವ ರೀತಿಯ ಧೋರಣೆಗಳನ್ನು, ಕೆಟ್ಟ ಧೋರಣೆಗಳನ್ನು ಮನುಷ್ಯ ಬಿಡಬೇಕು, ಯಾವ ರೀತಿಯ ಒಳ್ಳೆಯ ಆಲೋಚನೆಗಳನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು, ನೋಡಿ ಎಲ್ಲವನ್ನೂ ಸಹ ಈ ವಚನದಲ್ಲಿ ಅಡಕ ಮಾಡಿದೆ. ನೋಡಿ, ಸರಳವಾಗಿರ್ತಕ್ಕಂಥ ಅರ್ಥ ಏನು ಬಂದೀರಿ, ಹದುಳಿದ್ದೀರಿ ಎಂದೆಡೆ ನಿಮ್ಮ ಮೈ ಸೇರಿ ಹಾರಿ ಹೋದೆ. ನೋಡಿ, ನಾವೆಲ್ಲ ಮನೆ ಒಳಗಿರ್ತೀವಿ. ನಮ್ಮ ಮನೆ ಒಳಗೆ ಯಾರ್ಯಾರೋ ಕಂಡ್ಕೊಂಡ್ರೆಲ್ಲ 100 ಜನ 1000 ಜನ 1,00,000 ಜನ ಬಂದು ಗುಬಿಡ್ತಾರೆ. ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾರು? ಅತಿಥಿ ಅಭ್ಯಾಗತರು, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಅಕ್ಕ ತಂಗಿ, ಸ್ನೇಹಿತರು, ಮಕ್ಕಳು, ಕೆಲವು ಸರಿ ಅಪರಿಚಿತರು ಬರಬಹುದು. ಆದರೆ ಜಾಸ್ತಿ ಜನ ಬರಲ್ಲ. ಬರ್ತಕ್ಕಂಥವ್ರು 99% ನಮಗೆ ಗೊತ್ತಿರೋರೇ. ಹಿಂಗಾಗಿ ಬಂಧು ಬಾಂಧವರು ಬಂದಾಗ ಅವ್ರ ಜೊತೆನೂ ಸಹ ನಾವು ಪ್ರೀತಿಯಿಂದ 4 ಮಾತನಾಡಲಿಲ್ಲ ಅನ್ನೋದಾದರೆ ನಮ್ಮ ಬದುಕಿಗೆ ಏನು ಬೆಲೆ ಇದೆ? ನೋಡಿ, ಅವ್ರು ಎಷ್ಟು ಸರಳವಾಗಿ ಹೇಳ್ತಾರೆ, ಏನು ಬಂದಿರಿ, ಹದುಳಿದ್ದೀರಿ, ಬನ್ನಿರಿ, ಯಾವಾಗ ಬಂದ್ರಿ, ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ. ಇಡೀ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳ್ಕೊಟ್ಟಿದ್ದು ಈ ಭಾರತೀಯ ನೆಲ. ಸೊ ಇಂಥ ನೆಲದಲ್ಲಿರ್ತಕ್ಕಂಥ ನಾವು ಬಂದವ್ರನ್ನ ಪ್ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ, ಕ್ಷೇಮವಾಗಿದ್ದೀರಾ ಅನ್ನೋ ಒಂದು ಮಾತನ್ನು ನಾವು ಬಳಸಲಿಲ್ಲ ಅಂದರೆ ಹಾಗಿದ್ಮೇಲೆ ನಾವು ಯಾತಕ್ಕೆ ಬದುಕಿರಬೇಕು? ಯಾಕಂತಂದರೆ ಮನುಷ್ಯ ಸತ್ತಾಗ ಒತ್ಕೊಂಡೋಗ್ಲಿಕ್ಕೂ 4 ಜನ ಬೇಕು ನೋಡಿ. ಆದರೆ 4 ಜನನೂ ನಾವು ಪ್ರೀತಿಯಿಂದ ಇಟ್ಕೊಳ್ಳೋ ಲೆವೆಲ್ ಇಲ್ಲದೆ, ದುರಹಂಕಾರದಿಂದಲೇ, ದುರಾಸೆಯಿಂದಲೇ, ನಾನು ಬಿಟ್ಟು ಈ ಜಗತ್ತಿನಿಲ್ಲ ಅನ್ನೋದ್ರಿಂದಲೇ, ನನಗೆ ಎಲ್ಲರೂ ತಲೆ ಬಾಗಬೇಕು ಅನ್ನೋದ್ರಿಂದಲೇ ನಾವು ಅಹಂಕಾರ ಅಥವಾ ಮದ ಅಂತೀವಿ ನೋಡಿ, ಅದು ಬೆಳೆಸ್ಕೊಂಡಿದ್ದೀವಿ. ಬಸವಣ್ಣವರು ಮೊದಲನೇ ವಚನದಲ್ಲಿ ನೇರವಾಗಿ ಹೇಳ್ತಕ್ಕಂಥದ್ದು, ಈ ಕೆಟ್ಟ ಗುಣವನ್ನು ಬಿಡಿ, ಇದು ಅಮಾನವೀಯ. ನೀವು ಮನುಷ್ಯರಾಗಿರಬೇಕು ಅಂದರೆ ನೀವು ಏನನ್ನೂ ಕೊಡಬೇಡಿ, 1 ಗ್ಲಾಸ್ ನೀರೂ ಕೊಡಬೇಡಿ, ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ. ಆದರೆ ಕೊನೆ ಪಕ್ಷ ಒಂದು ಒಳ್ಳೆ ಮಾತು, ಆ ಒಳ್ಳೆ ಮಾತು ನಿಮ್ಮಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ಏನ ಬಂದಿರಿ, ಹದುಳಿದ್ದೀರಿ ಎಂದರೆ ನಿಮ್ಮ ಮೈ ಸೇರಿ ಹಾರಿ ಹೋದೆ. ಏನು ನಿಮ್ಮ ಶ್ರೀಮಂತಿಕೆ ಎಲ್ಲ ಹೋಗ್ಬಿಡುತ್ತಾ?
ಬಂದವರಿಗೆ ಚೆನ್ನಾಗಿದ್ದೀರಾ ಅನ್ನೋದ್ರಿಂದ ನನ್ನ ಶಕ್ತಿ ಸಾಮರ್ಥ್ಯ ಕುಂದಲ್ಲ. ಅಥವಾ ನಾವು ಮಾತನಾಡಿದಷ್ಟು ಅಥವಾ ನಾವು ಒಂದು ಕ್ಷಣ ನಕ್ಕರೆ ನಮಗೆ ಒಳ್ಳೆ ಯೋಗ, ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಗಂಭೀರವಾಗಿ ಮುಖ ಇಟ್ಕೊಂಡು ಯಾರ ಹತ್ರನೂ ಮಾತಾಡೋದಂತ ಕೂತ್ಕೊಂಡ್ರೆ ಅದು ಅನಾರೋಗ್ಯದ ಲಕ್ಷಣ. ಒಳ್ಳೆ ಮಾತಾಡೋದು ಒಂದು ಒಳ್ಳೆ ವ್ಯಾಯಾಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಸೈಕಾಲಜಿ, ಇದು ಮನಸ್ಸಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಈಗ ನಮ್ಮ ಜನಪದರು ಹೇಳ್ತಾರೆ, ಏನಪ್ಪ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ, ಏನಪ್ಪ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ಗಂಟು ಹೋಗ್ಬಿಡುತ್ತಾ, ಈ ಥರದ್ದು ಒಂದು ಸಾಮಾನ್ಯ ಭಾಷೆಯನ್ನು ಬಳಸ್ತಾರೆ. ಒಬ್ಬ ಹಳ್ಳಿಯ ರೈತ ಹುಲ್ಲು ಹೊತ್ಕೊಂಡು ಹೋಗ್ತಿದ್ದವನು, ಯಾರೋ ದನ ಹೊಡ್ಕೊಂಡು ಹೋಗ್ತಿದ್ದವನು, ಇನ್ನೊಬ್ಬನ ನೋಡಿದ್ರೆ ಅಣ್ಣ ಯಾವರು, ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಈ ಥರದ್ದೊಂದು ಕಾಮನ್ ಸೆನ್ಸನ್ನು ಅವ್ನು ಯೂಸ್ ಮಾಡಿ ಮಾತಾಡ್ತಾನೆ. ಆಯ್ತಣ್ಣ, ಬತ್ತೀನಣ್ಣ, ಹೋಯ್ತೀನಣ್ಣ, ಇಂಥ ಅವ್ನು ಮಾತಾಡ್ಬಿಟ್ಟು ಆ ಒಂದು ಸಂಪರ್ಕವನ್ನು ಅವ್ನು ಬೆಳೆಸ್ಕೋತಾನೆ. ಅಂಥದ್ದು ನಮಗಿಲ್ಲದೆ ಹೋದರೆ ನಾವು ನಾಗರಿಕರು, ವಿದ್ಯಾವಂತರು ಅನ್ನಿಸ್ಕೊಂಡು ಏನು ಪ್ರಯೋಜನ? ಒಂದೇ ಮಾತಲ್ಲಿ ಹೇಳೋದಾದರೆ ನಾಗರಿಕ ವೇಷದ ಅನಾಗರಿಕ ಒಂದು ಅರ್ಥದಲ್ಲಿ ನಾವೆಲ್ಲ. ಯಾಕೆಂದರೆ ನಮಗೆ ತುಂಬ ಚೆನ್ನಾಗಿ ಮಾತನಾಡೋದು ಗೊತ್ತು, ಆದರೆ ಮನುಷ್ಯರಾಗಿ ಮನುಷ್ಯರ ಜೊತೆ ಬೆರೆಯೋದು ಗೊತ್ತಿಲ್ಲ. ಆ ದೃಷ್ಟಿಯಿಂದಲೇ ಬಸವಣ್ಣನವರ ಈ ವಚನವನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಿ? ಬಸವಣ್ಣನವರ ವಚನವನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಅದು ನಡೆ ನುಡಿ ಪರಿಶುದ್ಧತೆಯಿಂದ ಅದನ್ನು ಸಂಪೂರ್ಣವಾಗಿ ನಾವು ಅಕ್ಸೆಪ್ಟ್ ಮಾಡಬೇಕು, ಅದೇ ರೀತಿಯಲ್ಲಿ ನಡಿಬೇಕು. ಮಹಾತ್ಮ ಗಾಂಧೀಜಿಯವ್ರು ನಡೆದ್ರಲ್ಲ, ಕೋಟ್ಯಾಂತರ ಜನಕ್ಕೆ ಬಟ್ಟೆ ಇಲ್ಲದೆ ಇರಬೇಕಾದ್ರೆ ನಾನು ಯಾಕೆ ಬಟ್ಟೆ ಹಾಕ್ಕೊಂಡ್ಲೆ ಅಂತ ಒಂದು ಕ್ಷಣ ಯೋಚನೆ ಮಾಡಿದಾಗ ಸಾಯೋವರೆಗೂ ಅದೇ ರೀತಿ ಇದ್ರಲ್ಲ ನೋಡಿ, ಅದು ನಡೆ ನುಡಿ ಪರಿಶುದ್ಧತೆ. ಪರಮಹಂಸರು ತಮ್ಮ ಹೆಂಡತಿ ಶಾರದಾ ದೇವಿಯಲ್ಲಿ ತಾಯಿನ ಕಂಡ್ರಲ್ಲ, ಅಥವಾ ತಾಯ್ತನದಲ್ಲಿ ದೇವಿಯನ್ನು ಕಂಡ್ರಲ್ಲ ನೋಡಿ, ಅದು ಬದ್ಧತೆ. ಯಾವುದಾದ್ರು ಒಂದು ವಿಚಾರಕ್ಕೆ ನಾವು ಒಳಗಾಗ್ತೀವಿ ಅಥವಾ ಒಂದು ಒಳ್ಳೆ ಮಾತು ಕೇಳ್ತೀವಿ ಅಂದರೆ ಅದು ಕೊನೆಯವರೆಗೂ ಅದನ್ನು ಪಾಲಿಸ್ಬೇಕು. ಭಾಗಶಃ ಬಸವಣ್ಣವರು ನೇರವಾಗಿ ಆರ್ಡರ್ ಮಾಡೋದಿಲ್ಲ. ಅವರೇನು ಮಾಡ್ತಾರೆ, ತಮಗೆ ತಾವು ಅಪ್ಲೈ ಮಾಡಿಕೊಂಡು ಆಮೇಲೆ ಹೀಗಿದ್ದರೆ ಚೆನ್ನಾಗಿರುತ್ತೆ, ಬಟ್ ಹೀಗಿಲ್ಲ ಇವತ್ತಿನ ವ್ಯವಸ್ಥೆ ಅಂತಾರೆ. ಅಷ್ಟರ ಮಟ್ಟಿಗೆ ಒಂದು ದೂರಗಾಮಿತ್ವ ನಾವು ಬಸವಣ್ಣವರ ಆಲೋಚನೆಗಳಲ್ಲಿ ಕಾಣ್ತೀವಿ ನೋಡಿ. ಆ ಎರಡನೇ ಲೈನೇ ಅವ್ರು ಹೇಳ್ತಕ್ಕಂಥದ್ದು, ಏನ ಬಂದಿರಿ ಹದುಳಿದ್ದೀರಿ ಎಂದಡೆ ನಿಮ್ಮ ಬಯಸಿರಿ ಹಾರಿ ಹೋಗೋದೆ, ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗೋದೆ. ಅಂದರೆ ಆ ನೋವಿದೆ ನೋಡಿ. ಮನೆಗೆ ಬಂದವರ ಅತಿಥಿ ಅಭ್ಯಾಗತರನ್ನ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ನೆಲ ಗುಳಿ ಬಿದ್ದುಬಿಡುತ್ತಾ, ಗುಂಡಿ ಬಿದ್ದುಬಿಡುತ್ತಾ, ಅಥವಾ ಏನು ಸೋಫಾ ಮುರಿದೋಗ್ಬಿಡುತ್ತಾ, ಅಥವಾ ಏನು ಮನೆ ಕುಸ್ತು ಬಿಡುತ್ತಾ? ಅಂದರೆ ಆ ವ್ಯಂಗ್ಯ ಇದೆಯಲ್ಲ, ಅದು ಒಳ್ಳೆಯ ವ್ಯಂಗ್ಯ ಹೌದು. ಅಂದರೆ ಹೇಳೋದ್ರಲ್ಲೇ ಅಂದರೆ ಆ ನೋವು ಅಥವಾ ಯಾಕೆ ಈ ಅಮಾನವೀಯ ದುರ್ಗುಣಗಳನ್ನು ಇವತ್ತಿನ ಸಮಾಜದಲ್ಲಿ ಜನಗಳು ರೂಢಿಸ್ಕೊಂಡಿದ್ದಾರೆ, ಇವ್ರು ಹೇಗೆ ಒಳ್ಳೆಯವರಾಗ್ತಾರೆ, ಒಳ್ಳೆಯವರು ಆಗಾಗಬೇಕಾದ್ರೆ ಇವ್ರು ಯಾವ ರೀತಿ ಬದುಕಬೇಕು ನೋಡಿ. ಎಲ್ಲ ಆಶೋತ್ತರಗಳು ಆ ನೋವು ಆ ವಚನದ ಆ ಸಾಲಿನ ಹಿನ್ನೆಲೆ ಒಳಗಡೆ ಇದೆ. ಹಾಗೆಯೇ ಇನ್ನೂ ಮುಂದುವರೆದವ್ರು ಹೇಳ್ತಾರೆ ನೋಡಿ, ಕೊಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೇ. ನೋಡಿ, ಇಲ್ಲಿ ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ ಅಂದರೆ ಎಷ್ಟರ ಮಟ್ಟಿಗೆ ನಾವು ಈ ಯಂತ್ರ ಸಂಸ್ಕೃತಿ ಒಳಗಡೆ ಮನೆ ಒಳಗಡೆ ಇರ್ತಕ್ಕಂಥ ಮನುಷ್ಯರು ಇವತ್ತು ಮನೆಗಳಲ್ಲಿ ಮಾತ್ರ ಮಧ್ಯೆ ಗೋಡೆಗಳನ್ನು ಹಾಕ್ಕೊಂಡಿಲ್ಲ, ರೂಮ್ಗಳ ಮಧ್ಯೆ ಮನಸ್ಸುಗಳ ಮಧ್ಯನೂ ಗೋಡೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಮನುಷ್ಯ ಸಂಬಂಧ ಅಂದರೆ ಮನೆ ಟಿವಿ ಅಥವಾ ಮೊಬೈಲ್ ಅಥವಾ ಇನ್ಯಾವುದೋ ಒಂದು ಐಷಾರಾಮಿ ವಸ್ತುವಿನಿಂದ ಇವತ್ತು ಅಂತಸ್ಥ ಜೀವ ಇಲ್ದಿರೋ, ಪ್ರಾಣ ಇಲ್ದಿರೋ ವಸ್ತುಗಳ ಹಿಂದೆ ನಾವು ಬಿದ್ದಿದ್ದೀವಿ. ನಾವು ಒಂದು ಯಂತ್ರ ಆಗ್ಬಿಟ್ಟಿದ್ದೀವಿ ನೋಡಿ. ಯಾರಾದರೂ ಬಂದರು ಅಂದ್ಕೊಳ್ಳಿ, ನಾವು ಒಡನೆ ನುಡಿದಾಳೆ, ಯಾರಾದರೂ ಬಂದಾಗ ಬನ್ನಿ ಅಂತ ಮಾತಾಡದೆ ಬಂದರು, ಕಂಡ್ರು, ನೋಡಿದ್ರು ನೋಡೋಂಗೆ ಸುಮ್ಮನೆ ಇರೋದು. ಅಥವಾ ಬಂದು 10 ನಿಮಿಷ ಆದಮೇಲೆ ಅವ್ರು ಕೆಮ್ಮಿದ ಮೇಲೆ ಅಥವಾ ಅವರು ನಮ್ಮ ಗಮನವನ್ನು ಸೆಳೆದ ಮೇಲೆ ಬಂದ್ರಾ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಬಂದ್ರಾ, ಆಮೇಲೆ 5 ನಿಮಿಷ ಆದಮೇಲೆ ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ. ನೋಡಿ, ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೇ. ಒಂದು ಸತಿ ಬಂದವ್ರನ್ನ ಪ್ರೀತಿಯಿಂದ ಮಾತನಾಡಿಸ್ಬಿಟ್ರೆ ನಿಮ್ಮ ಶಿರ, ನಿಮ್ಮ ತಲೆ ಏನಾದ್ರು ಹೋಗಿ ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ನೋಡಿ. ಅಲ್ಲೂ ಬಸವಣ್ಣನವ್ರಿಗೆ ಅದೆಷ್ಟು ನೋವಿದೆ. ಈ ಜನಗಳನ್ನು ಕಂಡಾಗ ಅವರಿಗೆ ಒಂದು ರೀತಿ ಆಕ್ರೋಶ ಇದೆ, ಆದರೆ ಆಕ್ರೋಶ ಇಲ್ಲಿ ಸ್ಫೋಟವಾಗ್ತಿಲ್ಲ. ಕಠಿಣ ಶಬ್ದಗಳನ್ನು ಹೇಳಿಲ್ಲ. ಅದರಿಂದ ಆ ಸಂಯಮನ ಬಸವಣ್ಣವರ ವಚನಗಳಲ್ಲಿ ಮಾತ್ರ ನೀವು ಈ ರೀತಿಯ ಆ ಸಂವೇದನೆನ, ಸಂಯಮನ, ಒಂದು ರೀತಿಯಲ್ಲಿ ಈ ಮಾತೃ ವಾತ್ಸಲ್ಯದ ಕ್ಷಮಯಾದರಿತ್ರಿ ಅನ್ನೋ ಪದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಎಲ್ಲರನ್ನೂ ಕ್ಷಮಿಸ್ತಕ್ಕಂಥ ಔದಾರ್ಯ ಬಸವಣ್ಣಂತ ಮಹಾನ್ ವ್ಯಕ್ತಿಗಳಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ಇನ್ನೊಂದು, ನಮ್ಮ ಈ ಜನಗಳೇನಿದ್ದಾರೆ, ಈಗ ನಾವು ನನ್ನ ಸ್ಟೇಟಸ್ಗೆ ಈಕ್ವಲ್ ಆಗಿರೋರನ್ನ ಕಂಡ್ರೆ ಬಾಲ ಮುದುಡ್ಕೊಂಡು ಓಡೋಗಿ ಮಾತಾಡಿಸ್ತಾ ಇರ್ತಾರೆ. ಅವ್ರ ಕಾರ್ ತೆಗಿತಾರೆ, ಅವ್ರನ್ನ ಮಾತಾಡಿಸ್ತಾರೆ. ಮನೆಗೆ ಬಂದ್ಬಿಟ್ರೆ ಅವ್ರ ಕಾಲಿಗೆ ಬಿದ್ದು ಬಿಡ್ತಾರೆ. ಇದು ಒಂದು ಕಾರಣಗಳಿದೆ. ಏನಾದ್ರು ಮಾತಾಡಿಸದೇ ಇರೋದಕ್ಕೆ ಇದು ಒಂದು ಕಾರಣ ಇದೆ. ಮೇಡಮ್, ಇನ್ನೊಂದು ಮಾತನ್ನು ನಾನು ಹೇಳೋದಾದ್ರೆ ನೋಡಿ, ಇದು ಸೊಸೈಟಿಲಿ ಇರ್ತಕ್ಕಂಥ ಈ 100% ಪಾಪ್ಯುಲೇಷನ್ನಲ್ಲಿ
25% ಪಾಪ್ಯುಲೇಷನ್ ನೀವು ಹೇಳಿದ್ರಲ್ಲ ಈ ರೀತಿ ಆ್ಯಟಿಟ್ಯೂಡಲ್ಲಿ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಬದುಕ್ತಾರೆ. ಆದರೆ ಉಳಿದ 75% ಜನಗಳಲ್ಲಿ ಒಂದು 60% ಜನಗಳು ಒಂದು ಸಂಸ್ಕಾರ ಇದೆ. ಅಲ್ಲ ಅಂದರೆ 60% ಜನಗಳಿಗೆ 90% ಸಂಸ್ಕಾರ ಇಲ್ಲ. ಉಳಿದ 10% ಜನಗಳಿಗೆ ಒಂದು ಚೂರು ಸಂಸ್ಕಾರ ಇದೆ. ಅಂಥವ್ರು ತೀರಾ ಯಾರೋ ಲಕ್ಷಕ್ಕೊಬ್ರು ಅಂತ ಹೇಳ್ಬೋದು. ಅದು ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಗಮನಿಸ್ಬಿಟ್ರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರನ್ನ ನಮ್ಗೆ ಗೊತ್ತಾಗುತ್ತೆ. ನೋಡಿ ಹೆಂಗೆ ಅಂದರೆ, ನಮಗಿಂತ ಮೇಲಿರ್ತಕ್ಕಂಥವ್ರನ್ನ ನೋಡಿ ನಾವು ಸಹಿಸ್ಕೋತೀವ. ಅವನು ಬಂದರೂ ಸಾಕು, ನೋಡ್ರೂ ಸಾಕು, ಎಲ್ಲ ಉರಿಯುತ್ತೆ, ಹೆಂಗೆಂಗೋ ಮಾಡಿಬಿಟ್ಟ, ಮನೆ ಕಟ್ಟಿಸ್ಬಿಟ್ಟ, ಲಕ್ಷಾಂತರ ರೂಪಾಯಿ ದುಡ್ದುಬಿಟ್ಟ, ಕೋಟಿ ಲೋಟಿ ಮಾಡಿಬಿಟ್ಟ, ಆ ಮಗನ ಅಮೇರಿಕಕ್ಕೆ ಕಳಿಸ್ಬಿಟ್ಟ, ಈ ಮಗಳ ಮದುವೆಗೆ 10 ಕೋಟಿ ಖರ್ಚು ಮಾಡಿಬಿಟ್ಟ. ಅಂದರೆ ಎಷ್ಟು ಉರಿತೀವಿ ಅಂದರೆ, ಅವ್ನು ಇಷ್ಟ ಬಂದಂಗೆ ಅವ್ನು ಮಾಡ್ಕೊಂಡು ಬಿಡಿ, ಅವ್ರ ವಿಷಯ ನಿಮಗೆ ಯಾಕೆ, ನಮಗೆ ಯಾಕೆ ಅಂದರೆ ನಮಗಿನ್ನ ಮೇಲಿರೋನು ನಾವು ನೋಡಿ ಸಹಿಸ್ಕೊಳ್ಳಲ್ಲ 20%. ಇನ್ನು ಹೋಗಲಿ, ನಮಗಿಂತ ಕೆಳಗಡೆ ಇರ್ತಕ್ಕಂಥವ್ರನ್ನಾದ್ರೂ ನೋಡಿ ನಾವು ಸಹಿಸ್ಕೋತೀವ. ಅವನಿಗೆ ಏನೈತೆ, ಅವನೇನು ಮಾಡ್ದ, ಅವನ ಮಗ ಓದಲಿಲ್ಲ, ಅವನ ಮಗಳು ಹಿಂಗಾದ್ಲು, ಅವನ ಮನೆ ಕಟ್ಟಲಿಲ್ಲ, ನಾನು ಕಾರ್ ತೊಗೊಂಡೆ, ನಾನು ಅದು ಮಾಡಿದೆ. ನೋಡಿ, ನಮಗಿನ್ನ ಕೆಳದಲ್ಲಿರ್ತಕ್ಕಂಥವ್ರನ್ನೂ ನೋಡಿ ನಾವು ಸಹಿಸ್ಕೊಳ್ಳೋದು, ಇದು 20%. ಇನ್ನು ಹೋಗಲಿ, ನಮಗೆ ಸರಿ ಸಮಾನವಾಗಿ ನಮ್ಮ ಥರನೇ ಇದ್ದಾರಪ್ಪ, ಅವ್ರಿಗೂ ಕಾರಿದೆ, ನನಗೂ ಕಾರಿದೆ, ನನ್ನ ಮಗನೂ ಓದ್ದ, ಅವನ ಮಗನೂ ಓದ್ದ, ನನ್ನ ಮಗಳು ಮದುವೆ ಮಾಡಿದೆ, ಅವನ ಮಗಳು ಮದುವೆ ಮಾಡಿದೆ, ನಾನು ಮನೆ ಕಟ್ತೆ, ಅವನು ಮನೆ ಕಟ್ತೆ, ಇಬ್ಬರು ಈಕ್ವಲ್ ಆಗಿದ್ದೀವಿ. ಅಂಥವ್ರ ಜೊತೆ ಆದರೂ ಪ್ರೀತಿ ವಿಶ್ವಾಸದಿಂದ ಏನಪ್ಪ ಚೆನ್ನಾಗಿದೆ ಅಂತ ಮಾತನಾಡೋಣ, ಅದು ಮಾಡಲ್ಲ. ಯಾಕೆಂದರೆ ಅವನ ಹತ್ರ ನಾನೇ ಮಾತಾಡಬೇಕು. ಅವನಿಗಿರೋ ಅಷ್ಟೇ ನನಗೂ ಇದೆ, ನನಗಿರೋ ಅಷ್ಟೇ ಅವನಿಗೂ ಇದೆ, ಅವನೇ ಬಂದು ಮಾತಾಡಿಸ್ಲಿ. ನೋಡಿ, ಮನುಷ್ಯನಿಗೆ ಬಸವಣ್ಣವ್ರ ವಚನದಲ್ಲಿ ಹಿಂದೆಗಳು ನಾವು ಅರ್ಥ ಮಾಡ್ಕೊಳ್ಳೋದಾರೆ, ಮನುಷ್ಯನಿಗೆ ಯಾವುದಿರಬೇಕು ಅಥವಾ ಯಾವುದಿರಬಾರ್ದು. ನೋಡಿ, ಮನುಷ್ಯನಿಗೆ ಅಹಂಕಾರ ಇರಬೇಕು. ಯಾಕೆಂದರೆ ಅಹಂಕಾರ ನಾವು ಬೆಳಿತೀವಿ. ಅಹಂಕಾರ ಎಂಥದ್ದು ಅಂದರೆ ಒಳ್ಳೆಯ ಅಹಂಕಾರ, ಸ್ವಾಭಿಮಾನದ ಅಹಂಕಾರ ಇರಬೇಕು. ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಅಹಂಕಾರ ಅಲ್ಲ, ದುರಹಂಕಾರ. ಆಮೇಲೆ ದುರಹಂಕಾರ ಇದ್ದರೂ ಒಂಚೂರು ಪರವಾಗಿಲ್ವೇನೋ. ಯಾಕೆಂದರೆ ದುರಹಂಕಾರ ಇದ್ದರೆ ಬುದ್ಧ ಹೋಗಿ ಅಂಗುಲಿಮಾಲನಂಥ ರಾಕ್ಷಸನ್ನೇ ಬದಲಾವಣೆ ಮಾಡ್ತಾರೆ, ಚೇಂಜ್ ಮಾಡೋದನ್ನೆಲ್ಲ. ಆ ರೀತಿ ಬಸವಣ್ಣವ್ರ ವಚನಗಳನ್ನು 3 ಸರಿ ಓದಿ ನಾವು ಚೇಂಜ್ ಆಗಿಬಿಡ್ಬೋದು. ಆದರೆ ಆ ದುರಹಂಕಾರವನ್ನು ಮೀರಿದ್ದು ಇನ್ನೊಂದಿದೆ, ಅದನ್ನು ಮದ ಅಂತೀವಿ. ನೋಡಿ, ಈ ಮದ ಯಾರಿಗೂ ಬರಬಾರ್ದು. ಈ ಮದ ಬಂದರೆ ಈ ಬಿನ್ ಲ್ಯಾಡನ್, ಹಿಟ್ಲರ್ ಥರ, ನೆಪೋಲಿಯನ್ ಥರ ಈ ಜಗತ್ತಲ್ಲಿ ಏನೇನಾಗಬಾರ್ದು ಎಲ್ಲ ಆಗೋಗ್ಬಿಡುತ್ತೆ. ಈ ಮದ ಒಂದು ವೇಳೆ ಇದ್ರೂ ಪರವಾಗಿಲ್ಲ, ಆದರೂ ಅದನ್ನೂ ಮೀರಿದ್ದು ಇನ್ನೊಂದೈತಲ್ಲ, ಹೋಗಿ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಇಡೀ ಜಗತ್ತನ್ನೇ ಸರ್ವನಾಶ ಮಾಡ್ತಕ್ಕಂಥ ಕೆಟ್ಟ ಬುದ್ಧಿ. ನೋಡಿ, ಅದನ್ನು ನಾವು ಸೊಕ್ಕು ಅಂತೀವಿ. ಭಾಗಶಃ ಇವತ್ತಿರ್ತಕ್ಕಂಥದ್ದು ಸೊಕ್ಕು. ಸೊ ಈ ಎಲ್ಲ ಸ್ಟೇಟಸ್ಗಳನ್ನ ಮನುಷ್ಯನಿಗೆ ಯಾವ ಥರ ಅಹಂಕಾರ ದುರಹಂಕಾರ ಮದವಾಗಿ, ಮದ ಕೆಟ್ಟ ಮತ್ಸರ್ಯದ ಏನು ಹಿಂದಕ್ಕೆ ಬರಲಿಕ್ಕೆ ಆಗದೇ ಇರತಕ್ಕಂಥ ತುದಿಯ ಅದು ವಿನಾಶದ ಅಂತಿಮ ಸ್ಥಿತಿ ಇದೆಯಲ್ಲ, ಆ ಸೊಕ್ಕಲ್ಲಿ ಪರ್ಯಾವಸಾನವಾಗ್ತಕ್ಕಂಥ ಸ್ಥಿತಿ ಒಳಗಡೆ ನಾವೆಲ್ಲ ಇದ್ದೀವಿ. ಭಾಗಶಃ ಈ ರೀತಿಯ ಕೆಟ್ಟ ವಂಚೆಗಳನ್ನು ಬಿಟ್ಟಾಗ ಮಾತ್ರ ಆ ಮನುಷ್ಯತ್ವಕ್ಕೆ ಒಂದು ಬೆಲೆ. ಆ ದೃಷ್ಟಿಯಿಂದಲೇ ಹೇಳ್ತಾರೆ ಅವರು, ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ. ನೋಡಿ, ಇದು ಇಂಪಾರ್ಟೆಂಟ್, ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥ ಮಾತು. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ. ನೀವೇನು ಮನೆ ಬಂದವ್ರನ್ನೆಲ್ಲ ಕರೆದು ಸೋಫಾ ಮೇಲೆ ಕೂರಿಸ್ಬಿಡ್ಬೇಕು. ಅವ್ರಿಗೇನು ಬೋರ್ನ್ವಿಟಾನೇ ಕೊಡಬೇಕು, ಹಾರ್ಲಿಕ್ಸೇ ಕೊಡಬೇಕು, ಇಲ್ಲ ಫ್ರೂಟ್ ಜ್ಯೂಸೇ ಕೊಡಬೇಕು, ಖಂಡಿತ ಹೋಳಿಗೆ ಊಟನೇ ಹಾಕಬೇಕು, ಏನೂ ಇಲ್ಲ. ಅವ್ರು ಬಂದಿರತಕ್ಕಂಥವ್ರು ಯಾರು ಏನನ್ನೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆದರೆ ನಾವು ಅಂದ್ಕೊಂಡ್ಬಿಡ್ತೀವಿ, ಇವ್ರು ಏನಿಕ್ಕೋ ಬಂದವ್ರೆ, ಇವ್ರು ಏನಿಕ್ಕೋ, ಒಂದು ರೀತಿ ಕೆಟ್ಟ ಭ್ರಮೆಗಳಲ್ಲೇ ಬದುಕ್ತೀವಿ. ಒಂದು ವರ್ಡ್ ಯಾವಾಗಲೂ ನಾವು ಕೇಳ್ತೀವಿ. ಅಂದ್ರೆ ಆ ಭ್ರಮೆಯಲ್ಲೇ ಬದುಕ್ತೀವಿ, ಆ ಸಂಶಯಗಳಲ್ಲೇ ನರಳ್ತೀವಿ. ನೋಡಿ, ಯಾವ ವ್ಯಕ್ತಿ ಭ್ರಮೆಯ ಹಿಂದೆ ಬೀಳ್ತಾನೆ, ಯಾವ ವ್ಯಕ್ತಿ ಸಂಶಯಗ್ರಸ್ತನಾಗಿ ಯಾರನ್ನೂ ನಂಬದೆ ಕೆಟ್ಟ ಏನು ತಾನು ಅಂತಕ್ಕಂಥ ಅಹಂಕಾರದಲ್ಲಿ ಬೆಳೀತಾನೆ, ಅಂತಹ ವ್ಯಕ್ತಿಗಳಿಂದ ಸಮಾಜಕ್ಕಾಗಲಿ, ದೇಶಕ್ಕಾಗಲಿ, ಜಗತ್ಕಾಗಲಿ ಏನೂ ಪ್ರಯೋಜನ ಇಲ್ಲ. ಬಸವಣ್ಣವರೇ ಹೇಳ್ತಾರಲ್ಲ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಸೊ ಇವರೆಲ್ಲ ಆ ರೀತಿ ಅಂತಕ್ಕಂಥವ್ರು. ಇವರು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಅಂದರೆ ಅಲ್ಲೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಇನ್ನು ಧರಣಿ ಹತ್ಕೊಂಡು ಉರಿದ್ರೂ ಅಪ್ಪೆ ತೋಡು ಸರ್ ಮಾಡೋಕ್ಕಾಗೋದಿಲ್ಲ. ಆ ಮನಸ್ಥಿತಿ ಒಳಗಡೆ ಇವರು ಇರ್ತಾರೆ. ಆ ದೃಷ್ಟಿಯಿಂದಲೇ ಈ ವಚನದಲ್ಲಿ ಬರ್ತಕ್ಕಂಥ ಆ ಮಾತು, ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಳೆ. ನೋಡಿ, ಗುಣ ಅನ್ನೋ ಪದ ಇದೆಯಲ್ಲ, ನೀವು ಯಾರಿಗೇನೂ ಕೊಡಬೇಡಿ. ಗುಣ ಅರ್ಥಾತ್ ಒಳ್ಳೆತನ. ಯಾಕೆಂದರೆ ನೋಡಿ, ಧರ್ಮ ಅನ್ನೋ ಪದಕ್ಕೆ ನಾನು ಕೊಡೋ ವ್ಯಾಖ್ಯಾನ ಒಂದೇ. ಧರ್ಮ ಅಂದರೆ ಏನು ಅಂದರೆ ಒಂದು ಒಳ್ಳೆ ಆಲೋಚನೆ, ಒಳ್ಳೆ ವರ್ತನೆ, ಆಮೇಲೆ ಹಿಂದೂ ಧರ್ಮ ಅಂದರೆ ಹಿಂದೂ ಜೀವನ ವಿಧಾನ ಅಂತಾರೆ ಸೋಷಿಯಾಲಜಿಸ್ಟ್. ಹೌದು, ನಮ್ಮ ಜೀವನ ವಿಧಾನ, ಜೀವನದಲ್ಲಿ ನಾವು ರೂಢಿಸ್ಕೊಂಡಿರ್ತಕ್ಕಂಥ ಒಳ್ಳೆಯ ವರ್ತನೆಗಳೇ ನಮ್ಮ ಧರ್ಮ ಅಂತ.
ಸೊ ಅಂದರೆ ಒಳ್ಳೆತನವಾಗಿರುವಂತಕ್ಕಂಥದ್ದನ್ನೇ ಬಸವಣ್ಣವರು ಈ ವಚನದಲ್ಲಿ ತುಂಬ ಮಾರ್ಮಿಕವಾಗಿ ಹೇಳ್ತಾರೆ, ಸರಳವಾಗಿ ಹೇಳ್ತಾರೆ, ಎಲ್ಲರಿಗೂ ಅರ್ಥವಾಗ್ದಾಗೆ. ಕೊಡಲಿಲ್ಲದಿದ್ದೊಂದು ಗುಣವಿಲ್ಲದಿದ್ದಡೆ. ಗುಣ ಅಂದರೆ ನೀನು ನೋಡಪ್ಪ 4 ಜನರ ಮಧ್ಯೆ, ಮನುಷ್ಯರ ಮಧ್ಯೆ ಮನುಷ್ಯನಾಗಿ ಬದುಕು. ನಿನ್ನಲ್ಲಿರ್ತಕ್ಕಂಥ ಪಶುತ್ವ ಏನಿದೆ, ಆ ಮೃಗೀಯ ಭಾವನೆಗಳೇನಿದ್ದಾವೆ ಅವುಗಳನ್ನು ಬಿಡು. ಒಂದು ವೇಳೆ ನೀನೇನಾದರೂ ಇದೇ ರೀತಿ ಬಿಡದೆ ಇದೇ ಹಂತವಾಗಿ ನಿನ್ನ ಈ ಕೆಟ್ಟ ವರ್ತನೆಗಳಿಂದ ನೀನು ಬೆಳೆದಿದ್ದೆ ಆದರೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವ. ನೋಡಿ ವಚನದ ಅಂತಿಮ ಫಲಶ್ರುತಿ, ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ. ಅಂದರೆ ಈ ಜಗತ್ತಲ್ಲಿ ಇನ್ನೆಲ್ಲೋ ನರಕ, ಇನ್ನೆಲ್ಲೋ ಸ್ವರ್ಗ ಇಲ್ಲ, ಮತ್ತೆ ಇನ್ನೆಲ್ಲೋ ನಮಗೆ ಶಿಕ್ಷೆ ಕಾದಿದೆ ಅನ್ನೋದೆಲ್ಲ ಏನಾದ್ರೆ ಇಲ್ಲೇ ಎಲ್ಲವೂ ಸಹ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಕೆಡಹಿ ಮೂಗ ಕೊಯ್ಯುವ ದೇವ ಬನೆ ಕೂಡಲ ಸಂಗಮ ದೇವ. ಅದು ನಿಜವಾಗ್ಲೂ ಕೆಟ್ಟವರಿಗೆ ಪನಿಷ್ಮೆಂಟ್ ಆಗಿದೆಯಾ? ನಮ್ಮ ಸುತ್ತಮುತ್ತಲ ಸಮಾಜವನ್ನು ನಾವು ಸುಮ್ಮನೆ ನೋಡ್ಕೊಂಡು ಬರೋದಾದರೆ 100 ಎಕ್ಸಾಂಪಲ್ಗಳನ್ನು ನಾವು ಕೊಡ್ಬೋದು. ಯಾಕೆ ಯಾವುದೇ ತಪ್ಪನ್ನು ಮಾಡದೆ ಎಲ್ಲೋ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಫುಟ್ಪಾತ್ ಮೇಲೆ ಯಾವುದೋ ವೆಹಿಕಲ್ ಬ್ರೇಕ್ ಫೇಲ್ ಆಗಿ ಬಂದು ಕೈಯೋ ಕಾಲು ಮುರಿದೋಗ್ಬಿಡ್ತೀವಿ. ಇನ್ಯಾರಿಗೋ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಪಾಪ, ಆದರೆ ಹಿಂದೆಗಡೆ ಕೂತಿರ್ತಕ್ಕಂಥ ಡ್ರೈವರ್ ಸತ್ತೋಗ್ತಾನೆ, ಏನೆಲ್ಲ ಆಗಬಾರ್ದಾಗುತ್ತೆ. ಆದರೆ ಹಿಂದೆ ಇರತಕ್ಕಂಥ ಮಗುದ 10 ವರ್ಷ ಏನೂ ಆಗದೆ ಸೇಫಾಗಿ ಬಚಾವಾಗ್ತಾರೆ. ಅಂದರೆ ಇನ್ಯಾರಿಗೋ ಇದ್ದಕ್ಕಿದ್ದ ಹಾಗೆ ಮಾರಣಾಂತಿಕವಾಗಿ ತೊಂದರೆಗಳಿಗೆ, ಕಾಯಿಲೆಗಳಿಗೆ ಒಳಗಾಗ್ಬಿಡ್ತಾರೆ. ಮತ್ತಿನ್ಯಾರು ಅತಿಯಾಗಿ ಇಷ್ಟಪಡ್ತಕ್ಕಂತಹ ಬಂಧು ಬಾಂಧವರನ್ನೇ ಅಚಾನಕ್ಕಾಗಿ ಕಳ್ಕೊಂಡ್ಬಿಡ್ತಾರೆ. ನೋಡಿ, ಇವೆಲ್ಲ ನಮ್ಮ ಜೀವನದಲ್ಲಿ ಆಕಸ್ಮಿಕ ಘಟನೆಗಳು ಅಂತ ಅಂದ್ಕೊಡೋದು ನಮ್ಮ ಮೂರ್ಖತನ. ಆದರೆ ಈ ಎಲ್ಲ ಬದುಕಿನ ಯಾವ್ಯಾವುದೋ ಒಂದೊಂದು ಸಣ್ಣ ಸಣ್ಣ ದುರಂತಗಳು ಏನಿದ್ದಾವೆ, ಇವೆಲ್ಲವೂ ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ನಾವು ಮಾಡಿರ್ತಕ್ಕಂಥ ಈ ಕೆಟ್ಟ ದುರ್ಗುಣಗಳನ್ನು ರೂಢಿಸ್ಕೊಂಡಿದ್ದಕ್ಕೆ ನೇಚರ್ ನಮಗೆ ಕೊಡ್ತಕ್ಕಂಥ ಪನಿಷ್ಮೆಂಟ್. ಆ ದೃಷ್ಟಿಯಿಂದ ಬಸವಣ್ಣವರು ನೇರವಾಗಿ ಹೇಳ್ತಾರೆ, ನೀನು ಸದ್ಗುಣಗಳಿಂದ, ವಿಧೇಯತೆಯಿಂದ, ಪ್ರೀತಿಯಿಂದ, ಒಳ್ಳೆಯ ಗುಣಗಳಿಂದ ನೀನು ಬದುಕಿದ್ದೆ ಆದರೆ ನೀನು ಮನುಷ್ಯನಾಗಿ ಕೊನೆಯವರೆಗೂ ಚೆನ್ನಾಗಿರ್ತೀಯ. ಒಂದು ವೇಳೆ ಸದ್ಗುಣಗಳನ್ನು ಬಿಟ್ಟು ದುರ್ವರ್ತನೆಗಳನ್ನು ರೂಢಿಸ್ಕೊಂಡಿದ್ದೆ ಆದರೆ ನಿನ್ನ ಕೆಟ್ಟ ವಾಂಛೆಗಳಿಂದ ನಿನಗೆ ನಿಸರ್ಗ, ಅರ್ಥಾತ್ ಯಾವ ಶಕ್ತಿಯನ್ನು ನೀನು ಕಾಣ್ತಾ ಇದೆಯಾ ಅಥವಾ ನಿಂಗೆ ಜನ್ಮ ಕೊಟ್ಟಿದೆ ಅದು ನಿನಗೆ ಪನಿಷ್ಮೆಂಟ್, ಅರ್ಥಾತ್ ಶಿಕ್ಷೆಯನ್ನು ಕೊಡ್ತಾ ಇದಕ್ಕೆ ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ. ಇಲ್ಲಿ ಮೂಗನ ಕುಯ್ಯೋದು ಅನ್ನೋ ಪದ ನೋಡಿ, ಮೂಗು ಎಷ್ಟು ಶ್ರೇಷ್ಠ ಅನ್ನೋದು ಮೂಗಿದ್ದವ್ರಿಗೆ ಗೊತ್ತಾಗಲ್ಲ. ಪಾಪ ಮಾತನಾಡೋಕ್ಕೆ ಆಗದೆ ಮೂಗಿರ್ತಾರಲ್ಲ ನೋಡಿ, ಅಂದರೆ ಆ ನೋವು ಅವ್ರಿಗೆ ಗೊತ್ತಾಗ್ತದೆ. ಕಣ್ಣಿದ್ದವ್ರಿಗೆ ಕಣ್ಣಿನ ಬೆಲೆ ಗೊತ್ತಿರಲ್ಲ, ತಾಯಿ ಇದ್ದವ್ರಿಗೆ ತಾಯಿ ಬೆಲೆ ಗೊತ್ತಿರೋದು. ಯಾವುದೇ ಒಂದು ವಸ್ತುವಿನ ಬೆಲೆ ಅದನ್ನು ಕಳ್ಕೊಂಡಾಗೆ ನಮಗೆ ಗೊತ್ತಾಗೋದು. ಆದರೆ ಕಳ್ಕೊಳ್ಳೋ ಸ್ಥಿತಿಗೆ ನೀವು ಇಳಿಬೇಡಿ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಇರೋದನ್ನು ಅರ್ಥಪೂರ್ಣವಾಗಿ ಅನುಭವಿಸಿ ಒಳ್ಳೆಯ ವ್ಯಕ್ತಿಗಳಾಗಿ ಒಂದು ಆದರ್ಶ ಸಮಾಜವನ್ನು ಕಟ್ಟಿ. ನೋಡಿ, ಇದು ಈ ವಚನದ ನೈಜ ಅರ್ಥ. ಸರ್, ಮೂಗು ಕೊಯ್ಯೋದು ಅನ್ನೋಂಥ ಅಂದಾಕ್ಷಣಕ್ಕೆ ಉಸಿರಾಟದ ಒಂದು ಮುಖ್ಯ ಅಂಗ, ಅದನ್ನು ಸಹ ಉಸಿರು ಹೋಗ್ಬೋದು ಅನ್ಬೋದು ಅನ್ನೋಂಥ. ಮತ್ತು ಇನ್ನೊಂದು ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು, ಈ ಕೆಲವು ಸಲ ಯಾವುದೋ ಒಂದು ದೊಡ್ಡ ವ್ಯಕ್ತಿನ ನೋಡೋಕ್ಕೆ ಹೋಗ್ತೀವಿ, ಅವ್ರ ಹತ್ರ ಏನೋ ಒಂದು ಕೇಳ್ತೀವಿ, ಅವರು ನಮ್ಮನ್ನು ಕೂರಿಸಿ ಮಾತನಾಡಿ ಇಲ್ಲಮ್ಮ ಅದು ಕೊಡೋಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ, ನಾವೇನೋ ಒಂದು ಕೇಳ್ತೀವಿ, ಅವ್ರು ಇಲ್ಲ ಅಂತ ಹೇಳ್ತಾರೆ. ನಮಗೇನು ಬೇಸರ ಆಗಲ್ಲ, ಆಯ್ತಪ್ಪ ಏನೋ ಕೊಡೋಕ್ಕಾಗಲಿಲ್ಲ, ಏನೋ ಒಂದು ಕೆಲಸ ಕೇಳ್ಕೊಂಡು ಹೋಗಿದ್ರು, ಕೆಲವು ಆ ಥರ ಇಲ್ಲ ಅಂತ ವಾಪಸ್ ಬಂದ್ಬಿಡೋಣ, ತೊಂದರೆ ಇಲ್ಲ. ಆದರೆ ನಮ್ಮನ್ನು ಒಳಗೆ ಕರೆದು ಕೂರಿಸಿ ಮಾತನಾಡಿ ಆಮೇಲೆ ಇಲ್ಲ ಅಂದರೆ ನಮಗೆ ಅಷ್ಟೊಂದು ಬೇಜಾರಾಗೋದೇ ಇಲ್ಲ. ನಮ್ಮನ್ನು ಒಳಗಡೆನೇ ಕರೆಯಲ್ಲ, ನಮ್ಮನ್ನು ಮಾತಾಡ್ಸೋದೇ ಇಲ್ಲ, ನಮ್ಮನ್ನು ಕೂಡ್ಸೋದೇ ಇಲ್ಲ. ಅಲ್ಲಿಂದ ಅವಮಾನಗಳು ಶುರುವಾಗುತ್ತೆ. ಆವಾಗ ನಮಗೆ ನಿಜವಾಗ್ಲೂ ಏನಪ್ಪ ಅಂದರೆ ಒಬ್ಬರು ಆಫೀಸರ್ ಹೇಗಿರಬೇಕು ಅಂತಂದರೆ, ನಾವು ಅವ್ರನ್ನ ನೋಡೋಕೆ ಹೋಗ್ತೀವಿ, ಅವ್ರು ನಮ್ಮನ್ನು ಒಳಗಡೆನೇ ಬಿಟ್ಕೊಡಲ್ಲ. ಏನ್ರಿ ಬೇಡ ಅವ್ರನ್ನ ಹೊರಗಡೆ ಕಳಿಸ್ರಿ ಅಂತ ಇರ್ತಾರೆ. ಒಬ್ಬ ಆಫೀಸರ್ ಯಾವ ರೀತಿ ಇರಬೇಕು ಅಂದರೆ, ಇರಲಿ ಅವ್ನ ನಿರ್ಧಾರಗಳನ್ನು ಅವ್ನು ಸರಿಯಾಗೇ ಮಾಡಲಿ, ಬಂದವ್ರನ್ನ ಕರೀರಿ, ಕೂರಿಸಿ ಕೇಳಿ, ಆಮೇಲೆ ಅದು ಸಾಧ್ಯ ಇದ್ದರೆ ಸಾಧ್ಯ ಇದೆ ಅಂತಲೂ, ಇಲ್ಲ ಅಂದರೆ ಇಲ್ಲ ಅಂತಲೂ ಹೇಳಲಿ. ಇಷ್ಟಂತೂ ಸೌಜನ್ಯವನ್ನು ನಾವು ತೋರಿಸ್ಬೇಕು. ಈಗ ನಾನು ಈ ಒಂದು ಉದಾಹರಣೆಯನ್ನು ನಮ್ಮ ರಾಜಕಾರಣಿಗಳಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ಈ ಆಫೀಸ್ ಸ್ಟಾಫ್ಗಳು ಏನು, ನಮ್ಮ ಈ ಆಫೀಸರ್ಸ್ಗಳೆಲ್ಲ ಏನಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ, ಸರ್ಕಾರಿ ಖಾಸಗಿ ಸಂಸ್ಥೆ ಯಾವ್ದಾರು ತಗೊಳ್ಳಿ, ಇಷ್ಟಂತೂ ಮಾಡಿದ್ರೆ, ಬಸವಣ್ಣನವರ ವಚನವನ್ನು ಇಷ್ಟರ ಮಟ್ಟಿಗೆ ಅವರು ಪರಿಪಾಲನೆ ಮಾಡಿದ್ರೆ, ಬಹುಶಃ ಎಲ್ಲೋ ಒಂದು ನಮಗೆ ಹೋದಂಥವ್ರಿಗೆ ನಮ್ಗೆ ಅಷ್ಟು ದುಃಖ ಆಗಲ್ಲ. ಅಥವಾ ಯಾರ್ದೋ ಮನೆಗೆ ಹೋದಾಗಲೂ ನಮ್ಮನ್ನು ಒಂದು ಮಾತನಾಡಿ ಕಳಿಸಿದ್ರೂ ಸಹ ನಮಗಷ್ಟು ಅಂತ ಅನಿಸಲ್ಲ. ನಿಜವಾಗ್ಲೂ ನಾವು ಮಾಡಬೇಕಾದಂಥ ಒಂದು ಅತಿ ಮುಖ್ಯವಾದಂಥ ಒಂದು ಬಿಹೇವಿಯರು ಅಂತ ನಾವು ಹೇಳ್ತೀವಿ. ವಿಚಾರಣವನ್ನು ಮಾಡ್ತಾ ಇದೇ ಒಂದು ವಚನವನ್ನು ವಿಶ್ಲೇಷಣೆ ಮಾಡ್ತಾ ಬಸವಣ್ಣನವರ ಹಲವು ಮುಖಗಳನ್ನು ನಾವು ಈ ವಚನದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ಒಂದು ಸೈಕಾಲಜಿಯಾಗಿ, ಸೈಕ್ಯಾಟ್ರಿಸ್ಟ್ ಆಗಿ ನಾವು ಬಸವಣ್ಣನವನ್ನ ನೋಡಬಹುದು. ಅಥವಾ ನೀವೊಬ್ಬರು ಕಾಲೇಜಲ್ಲಿ ಪ್ರಾಂಶುಪಾಲರ ಕೆಲಸ ಮಾಡ್ತಾ ಇದ್ದೀರಿ, ಭಾಳಷ್ಟು ಜನ ಯಂಗ್ಸ್ಟರ್ಸ್ನ ನೀವು ಪ್ರತಿದಿನ ನೋಡ್ತೀರಿ, PUCಗೆ ಟೀಚ್ ಮಾಡ್ತೀರಿ, ಡಿಗ್ರಿಗೆ ಟೀಚ್ ಮಾಡ್ತೀರಿ. ವಿದ್ಯಾರ್ಥಿಗಳು ಹಲವು ಸಮಸ್ಯೆಗಳನ್ನು ತಗೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಅವರನ್ನು ಯಾವ ರೀತಿ ಬಹಳ
ಒಂದು ಅವ್ರನ್ನ ಸರಿ ಮಾಡಬೇಕಾಗಿದೆ ನಾವು ಆ ಯಂಗ್ಸ್ಟರ್ಸ್ಗಳನ್ನು. ಈ ವಚನಗಳನ್ನ ಅವ್ರಿಗೆ ಹೇಳ್ಕೊಡೋದ್ರ ಮೂಲಕ ನಮ್ಮ ಯಂಗ್ಸ್ಟರ್ಸ್ನ ನಮ್ಮ ಕಡೆ ಈ ಬಸವ ಪಥದತ್ತ ನಾವು ಅವ್ರನ್ನ ಸೆಳಿಬಹುದು.